ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಾಳೆ ಶ್ರಾವಣ ಮಾಸದಲ್ಲಿ ಬರುವಂತ ಕೊನೆ ಶ್ರಾವಣ ಶನಿವಾರ ಇದೆ. ಪ್ರತಿಯೊಬ್ರು ಕೂಡ ಆಚರಣೆಯನ್ನ ಮಾಡುವಂಥದ್ದು ಬಹಳಷ್ಟು ವಿಶೇಷ ಫಲಗಳನ್ನ ತಂದುಕೊಡುತ್ತೆ. ಶ್ರಾವಣ ಮಾಸ ಅಂತ ಅಂದ್ರೇನೆ ಪ್ರತಿಯೊಂದು ದಿನಕ್ಕೂ ಕೂಡ ಅದರದ್ದೇ ಆದಂತ ಮಹತ್ವವಿದೆ. ಅದರಲ್ಲೂ ಕೂಡ ಶ್ರಾವಣ ಮಾಸದಲ್ಲಿ ಶನಿವಾರದ ದಿನ ನಾವು ವೆಂಕಟೇಶ್ವರ ಸ್ವಾಮಿಯನ್ನ ಆರಾಧನೆಯನ್ನ ಮಾಡೋದ್ರಿಂದ ನಮ್ಮ ಜೀವನದಲ್ಲಿರುವಂತ ದಾರಿದ್ರ್ಯವೆಲ್ಲ ನಿವಾರಣೆ ಆಗುತ್ತೆ. ಜೊತೆಗೆ ಲಕ್ಷ್ಮೀ ವೆಂಕಟೇಶ್ವರನ ಅನುಗ್ರಹವೂ ಕೂಡ ದೊರೆಯುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಶ್ರಾವಣ ಮಾಸದಲ್ಲಿ ಪ್ರತಿ ಶನಿವಾರವೂ ಕೂಡ ವಿಶೇಷವಾದ ಪೂಜೆಯನ್ನ ಮನೆಯಲ್ಲಿ ಮಾಡುವುದು, ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಿ ನಾವು ಪೂಜೆಯನ್ನ ಮಾಡಿಸುವಂತದ್ದು ಶ್ರಾವಣ ಮಾಸದಲ್ಲಿ ತುಂಬಾನೇ ಒಳ್ಳೆಯದು. ಹಾಗಾಗಿ ಪ್ರತಿ ಶನಿವಾರನೂ ಕೂಡ ಶ್ರಾವಣ ಮಾಸದಲ್ಲಿ ಪೂಜೆಯನ್ನ ಮಾಡ್ತೀವಿ. ಮೊದಲನೇ ಶನಿವಾರ ಮತ್ತೆ ಕೊನೆ ಶನಿವಾರಕ್ಕೆ ಶ್ರಾವಣ ಮಾಸದಲ್ಲಿ ಅತ್ಯಂತ ಮಹತ್ವವನ್ನ ನಾವು ಕೊಡ್ತೀವಿ. ಹಾಗಾಗಿ ನಾಳೆ ಕೊನೆ ಶ್ರಾವಣ ಶನಿವಾರ ಇರೋದ್ರಿಂದ ನಾವು ಯಾವ ರೀತಿ ಪೂಜೆಯನ್ನ ಮಾಡಬೇಕು, ಈ ಪೂಜೆಯನ್ನ ಮಾಡೋದ್ರಿಂದ ನಮ್ಗೆ ಜೀವನದಲ್ಲಿ ಏನೆಲ್ಲ ಲಾಭಗಳು ಸಿಗ್ತಾ ಹೋಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಹಾಗೇನೆ ನಾಳೆ ಶನಿ ಪ್ರದೋಷ ಪೂಜೆ ಇದೆ. ನಾವು ಯಾವ ರೀತಿ ಆಚರಣೆಯನ್ನ ಮಾಡಬೇಕು, ಶನಿ ಪ್ರದೋಷ ಪೂಜೆ ಅಂತಂದ್ರೆ ಏನು, ಯಾವ ಸಮಯದಲ್ಲಿ ನಾವು ಪೂಜೆಯನ್ನ ಮಾಡಬೇಕು ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ. ಬನ್ನಿ ಆಗಿದ್ರೆ ವಿಡಿಯೋನ ಶುರು ಮಾಡೋಣ. ನಾವು ಶ್ರಾವಣ ಮಾಸದಲ್ಲಿ ಪ್ರತಿ ಶನಿವಾರನೂ ಕೂಡ ನಾವು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯನ್ನ ಪೂಜೆಯನ್ನ ಮಾಡ್ತೀವಿ. 7 ವಾರ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯನ್ನ ನಾವು ಶ್ರಾವಣ ಮಾಸದಲ್ಲಿ ಪೂಜೆಯನ್ನ ಮಾಡೋದ್ರಿಂದ ತುಂಬಾನೇ ಒಳ್ಳೇದಾಗುತ್ತೆ. ಹಾಗೆ ಜೀವನದಲ್ಲಿ ಯಾವುದೇ ರೀತಿಯ ತೊಂದರೆಗಳಿದ್ರು ಕೂಡ ಅದೆಲ್ಲದೂ ಕೂಡ ಆದಷ್ಟು ಬೇಗನೆ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ 7 ವಾರ ನಾವು ಲಕ್ಷ್ಮೀ ವೆಂಕಟೇಶ್ವರ ಪೂಜೆಯನ್ನ ಮಾಡೋದು ತುಂಬಾನೇ ಒಳ್ಳೆಯದು. 7 ವಾರ ಮಾಡೋದಿಕ್ಕೆ ಆಗಲ್ಲ ಅನ್ನೋರು ಶ್ರಾವಣ ಮಾಸದಲ್ಲಿ ಪ್ರತಿ ಶನಿವಾರನೂ ಕೂಡ ಮಾಡಬೇಕು. ಪ್ರತಿ ಶನಿವಾರನೂ ಕೂಡ ಮಾಡೋದಿಕ್ಕೆ ಆಗಲ್ಲ ಅನ್ನೋರು ಮೊದಲನೇ ಶನಿವಾರ ಮತ್ತೆ ಕೊನೆ ಶನಿವಾರನಾದ್ರೂ ಪೂಜೆಯನ್ನ ಮಾಡಬೇಕು. ಶನಿವಾರ ಬೆಳಿಗ್ಗೆ ಬೇಗನೆ ಎದ್ದು ನಾವು ತಲೆ ಸ್ನಾನವನ್ನ ಮಾಡಬೇಕು. ಹಾಗೇನೆ ಮಡಿ ಬಟ್ಟೆ ಉಟ್ಕೊಂಡು ಎಲ್ಲಿ ಪೂಜೆಯನ್ನ ಮಾಡ್ತೀವಿ ಅಲ್ಲಿ ಒಂದು ಪೀಠವನ್ನ ಇಟ್ಕೋಬೇಕು. ಆ ಪೀಠದ ಮೇಲೆ ನಾವು ಒಂದು ರಂಗೋಲಿಯನ್ನ ಹಾಕ್ಬೇಕು. ವಿಶೇಷವಾಗಿ ಲಕ್ಷ್ಮೀ ವೆಂಕಟೇಶ್ವರನಿಗೆ ಅತ್ಯಂತ ಪ್ರಿಯವಾದಂತ ಶಂಖ ಚಕ್ರ ಮತ್ತೆ ಅಷ್ಟದಳ ಪದ್ಮ ರಂಗೋಲಿಯನ್ನ ಹಾಕಿ ವೆಂಕಟೇಶ್ವರ ಫೋಟೋವನ್ನ ಇಡಬೇಕು. ವೆಂಕಟೇಶ್ವರನ ಫೋಟೋಕ್ಕೆ ಅರಿಶಿನ ಕುಂಕುಮ ಶ್ರೀಗಂಧದಿಂದ ಅಲಂಕಾರವನ್ನ ಮಾಡಿ ತುಳಸಿ ಮಾಲೆಯನ್ನ ಅರ್ಪಿಸಬೇಕು. ಈ ದಿನ ವಿಶೇಷವಾಗಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ ತುಳಸಿ ಮಾಲೆಯನ್ನ ಅರ್ಪಿಸೋದ್ರಿಂದ ವೆಂಕಟೇಶ್ವರ ಸ್ವಾಮಿಯ ಅನುಗ್ರಹ ಜೊತೆಗೆ ಲಕ್ಷ್ಮಿಯು ಕೂಡ ಒಲಿಯುತ್ತಾಳೆ ಅಂತ ಹೇಳಲಾಗುತ್ತೆ. ಹಾಗಾಗಿ ನಾವು ಈ ರೀತಿಯಾಗಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ ತುಳಸಿ ಮಾಲೆಯನ್ನ ಅರ್ಪಿಸಿ ಹೂಗಳಿಂದ ಅಲಂಕಾರವನ್ನ ಮಾಡಬೇಕು. ಹಾಗೆಯೇ ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ಅಕ್ಕಿ ಹಿಟ್ಟಿನ ದೀಪವನ್ನ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ ಹಚ್ಚುವಂಥದ್ದು ಬಹಳಷ್ಟು ಫಲಗಳನ್ನ ತಂದುಕೊಡುತ್ತೆ. ಹಾಗೆಯೇ ನಾವು ಏನೇ ಒಂದು ಕೋರಿಕೆಗಳನ್ನ ಇಟ್ಟು ಪೂಜೆಯನ್ನ ಮಾಡಿದ್ರು ಅದು ಅತಿ ಬೇಗನೆ ಫಲವನ್ನ ಕೊಡುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಈ ದಿನ ವಿಶೇಷವಾಗಿ ಅಕ್ಕಿ ಹಿಟ್ಟಿನ ದೀಪಾರಾಧನೆಯನ್ನ ಮಾಡುವಂಥದ್ದು ತುಂಬಾನೇ ಒಳ್ಳೆಯದು. ದೀಪವನ್ನ ಹಚ್ಚಬೇಕು. ಹಾಗೇನೆ ನೈವೇದ್ಯವನ್ನ ಮಾಡಬೇಕು. ನೋಡಿ, ಈ ರೀತಿಯಾಗಿ ದೀಪ ಧೂಪ ನೈವೇದ್ಯವನ್ನ ತೋರಿಸಿ ನಾವು ಶನಿವಾರ ದಿನ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ ಧೂಪವನ್ನು ಕೂಡ ನಾವು ಹಾಕಬೇಕು. ಈ ರೀತಿ ಸರಳವಾಗಿ ಪೂಜೆಯನ್ನ ಮಾಡಿದ್ರೆ ಸಾಕು. ಇನ್ನು ನೀವು ಅರ್ಚನೆಯನ್ನ ಮಾಡ್ತೀವಿ ಅಂತಂದ್ರೆ ನೀವು 108 ಬಾರಿ ನೀವು ಲಕ್ಷ್ಮೀ ವೆಂಕಟೇಶ್ವರನ ಸ್ತೋತ್ರ ಅಷ್ಟೋತ್ರ ಹಾಗೆಯೇ ಸಹಸ್ರ ನಾಮಗಳನ್ನು ಕೂಡ ನೀವು ಹೇಳ್ಕೊಂಡು ತುಳಸಿ ಮಾಲೆಯಿಂದ ನೀವು ಅರ್ಚನೆಯನ್ನು ಕೂಡ ನೀವು ಮಾಡ್ಕೋಬಹುದು. ವಿಶೇಷವಾಗಿ ಲಕ್ಷ್ಮಿ ಮತ್ತು ಗಣೇಶನ ವಿಗ್ರಹ ಇದ್ರೆ ಅವುಗಳಿಗೆ ಪಂಚಾಮೃತದಿಂದ ಅಭಿಷೇಕವನ್ನ ಮಾಡಿ 2 ತುಪ್ಪದ ದೀಪಗಳನ್ನ ಹಚ್ಚಿಡಬೇಕು. ಹಾಗೆಯೇ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ 7 ಅಕ್ಕಿ ಹಿಟ್ಟಿನ ದೀಪವನ್ನ ಹಚ್ಚಬೇಕು. ಈ ರೀತಿಯಾಗಿ ನಾವು ದೀಪವನ್ನ ಶ್ರಾವಣ ಮಾಸದಲ್ಲಿ ಹಚ್ಚೋದ್ರಿಂದ ನಮ್ಮ ಇಷ್ಟಾರ್ಥಗಳೆಲ್ಲ ಬೇಗನೆ ನೆರವೇರುತ್ತೆ. ಹಾಗೆ ನಮ್ಮ ಜೀವನದಲ್ಲಿ ಎಂಥದ್ದೇ ಕಷ್ಟ ಇರಲಿ, ದಾರಿದ್ರ್ಯವಿರಲಿ, ದೋಷವಿದ್ರೂ ಕೂಡ ನಿವಾರಣೆ ಆಗುತ್ತೆ. ನಾವು ಶನಿವಾರ ದಿನ ವಿಶೇಷವಾಗಿ ಶನಿಮಾತ್ಮನಿಗೆ ಹಾಗೆಯೇ ವಿಷ್ಣು ಪರಮಾತ್ಮನಿಗೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ ಹಾಗೆಯೇ ಆಂಜನೇಯ ಸ್ವಾಮಿಗೆ ಪೂಜೆಯನ್ನ ಮಾಡ್ತೀವಿ. ನಾವು ಶ್ರಾವಣ ಮಾಸದಲ್ಲಿ ಮಾಡುವಂತ ಪೂಜೆಗೆ ಹೆಚ್ಚಿನ ಒಂದು ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಈ ರೀತಿಯಾಗಿ ನೀವು ನೈವೇದ್ಯವನ್ನ ಇಟ್ಟು ತಾಂಬೂಲ ದಕ್ಷಿಣೆಯನ್ನ ಇಟ್ಟು ತುಪ್ಪದ ದೀಪವನ್ನ ಹಚ್ಚಿಡಿ. ಹಾಗೆಯೇ ಮರಿದೆಲೆ ಅಕ್ಕಿ ಹಿಟ್ಟಿನ ದೀಪವನ್ನ ನೀವು ಹಚ್ಚಿ ಒಂದು ತೆಂಗಿನಕಾಯಿನ ಒಡೆದು ನೀವು ಮಹಾಮಂಗಳಾರತಿಯನ್ನ ಮಾಡಬೇಕು. ಇಷ್ಟು ಸರಳವಾಗಿ ಬೆಳಿಗ್ಗೆ ಮತ್ತು ಸಾಯಂಕಾಲ ಎರಡೂ ಸಮಯದಲ್ಲೂ ಕೂಡ ನಾವು ಲಕ್ಷ್ಮೀ
ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ ಪೂಜೆಯನ್ನ ಮಾಡೋದ್ರಿಂದ ವಿಶೇಷವಾದ ಫಲಗಳು ನಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಅರ್ಚನೆಯನ್ನು ಕೂಡ ನಾವು ಮಾಡಬಹುದು ನೋಡಿ. ಈ ರೀತಿಯಾಗಿ ನಾವು ತುಳಸಿಯಿಂದ ನಾವು ಅರ್ಚನೆಯನ್ನ ಮಾಡುವಂಥದ್ದು ಕೂಡ ತುಂಬಾನೇ ಒಳ್ಳೆಯದು. ನಮ್ಮ ಶಕ್ತಿಗನುಸಾರವಾಗಿ ನಾವು ಪೂಜೆಯನ್ನ ಮಾಡಿ ನಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲ ದೂರ ಮಾಡಿ ಅಂತ ಹೇಳಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯನ್ನ ನಾವು ಬೇಡ್ಕೊಂಡು ಪೂಜೆಯನ್ನ ಈ ರೀತಿ ಸರಳವಾಗಿ ಮಾಡಿದ್ರೆ ಸಾಕು. ಇದು ಶ್ರಾವಣ ಮಾಸದಲ್ಲಿ ಮಾಡುವಂತ ಲಕ್ಷ್ಮೀ ವೆಂಕಟೇಶ್ವರನಿಗೆ ಪೂಜೆ ಸಲ್ಲಿಸುವ ವಿಧಾನ. ಹಾಗೆಯೇ ನಾಳೆ ಇನ್ನೊಂದು ವಿಶೇಷ ಇದೆ, ಪ್ರದೋಷ ಪೂಜೆನೂ ಕೂಡ ಮಾಡಬಹುದು. ಅಂದ್ರೆ ಪ್ರದೋಷ ಪೂಜೆ ಅಂತಂದ್ರೆ ಏನು, ನಾವು ಯಾಕೆ ಮಾಡಬೇಕು, ಈ ಪ್ರದೋಷ ಪೂಜೆಯನ್ನ ಮಾಡೋದ್ರಿಂದ ನಮ್ಗೆ ಏನೆಲ್ಲ ಲಾಭಗಳು ಸಿಗುತ್ತೆ ಅಂತ ಅದನ್ನು ಕೂಡ ತಿಳ್ಕೊಳ್ಳೋಣ ಸ್ನೇಹಿತರೆ. ಯಾಕಂದ್ರೆ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಶನಿ ಪ್ರದೋಷ ಪೂಜೆಯನ್ನ ಮಾಡುವಂಥದ್ದು ಬಹಳನೇ ಒಳ್ಳೆಯದು. ಪ್ರದೋಷ ಪೂಜೆ ಮಾಡೋದ್ರಿಂದ ಏನಾಗುತ್ತೆ ಅಂತ ನಾವು ತಿಳ್ಕೊಳ್ಳೋಣ. ಪ್ರದೋಷ ಪೂಜೆಯನ್ನ ಯಾರೆಲ್ಲ ಮಾಡ್ತಾರೋ ಅವರ ಜೀವನದಲ್ಲಿ ಎಂಥದ್ದೇ ದಟ್ಟ ದಾರಿದ್ರ್ಯವಿದ್ದರೂ ಕೂಡ ಅದು ಬೇಗನೆ ನಿವಾರಣೆಯಾಗುತ್ತೆ ಅಂತ ಹೇಳ್ತಾರೆ. ಹಾಗೆಯೇ ತ್ರಯೋದಶಿ ತಿಥಿ ಶನಿವಾರ ಬಂದ್ರೆ ಅದನ್ನ ನಾವು ಶನಿ ಪ್ರದೋಷ ಪೂಜೆ ಅಂತ ಕರಿತೀವಿ. ಆ ದಿನ ಪೂಜೆಯನ್ನ ಮಾಡೋದ್ರಿಂದ ಯಾರೆಲ್ಲ ಶನಿಮಾತ್ಮನ ಆಚರಣೆಯನ್ನ ಮಾಡ್ತಾರೋ ಹಾಗೆಯೇ ಶನಿ ಪ್ರದೋಷ ಪೂಜೆಯನ್ನ ಮಾಡ್ತಾರೋ ಅವರಿಗೆ ಜೀವನದಲ್ಲಿ ಇರುವಂತ ಅಡೆತಡೆಗಳೆಲ್ಲ ನಿವಾರಣೆಯಾಗುತ್ತೆ. ಎಂಥದ್ದೇ ಬಡತನ ಇರಲಿ ಮನೆಯಲ್ಲಿ ಅದು ದೂರ ಆಗಿ ಅವರಿಗೆ ಸುಖ ಸಮೃದ್ಧಿ ಶಾಂತಿ ಅನ್ನೋದು ನೆಲೆಸುತ್ತೆ ಸ್ನೇಹಿತರೆ. ಒಂದು ತಿಂಗಳಿನಲ್ಲಿ 2 ತ್ರಯೋದಶಿ ಬರುತ್ತವೆ. ಒಂದು ಕೃಷ್ಣ ಪಕ್ಷದಲ್ಲಿ ತ್ರಯೋದಶಿ ಬಂದ್ರೆ ಇನ್ನೊಂದು ಶುಕ್ಲ ಪಕ್ಷದಲ್ಲಿ ತ್ರಯೋದಶಿ ಬರುತ್ತೆ. ಈ 2 ತ್ರಯೋದಶಿಯನ್ನ ಯಾರು ಶ್ರದ್ಧಾ ಭಕ್ತಿಯಿಂದ ಆಚರಣೆಯನ್ನ ಮಾಡ್ತಾರೋ ಅವರಿಗೆ ಜೀವನದಲ್ಲಿ ಇರುವಂತ ದಾರಿದ್ರ್ಯ ಆದಷ್ಟು ಬೇಗನೆ ನಿವಾರಣೆ ಆಗುತ್ತೆ. ಹಾಗಾಗಿನೇ ಕುಬೇರನು ಕೂಡ ಶಿವನನ್ನ ಪೂಜಿಸಿ ಧನ ಸಂಪತ್ತನ್ನ ಪಡೆದುಕೊಂಡನು ಅಂತ ಹೇಳ್ತಾರೆ. ಹಾಗಾಗಿ ಪ್ರದೋಷ ಪೂಜೆಯನ್ನ ಆಚರಣೆಯನ್ನ ಮಾಡೋದ್ರಿಂದ ಜೀವನದಲ್ಲಿ ಇರುವಂತಹ ದಾರಿದ್ರ್ಯ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಪ್ರದೋಷ ಸಮಯದಲ್ಲಿ ಪೂಜೆ ಮಾಡಬೇಕು. ಪ್ರದೋಷ ಸಮಯ ಅಂತಂದ್ರೆ ಸಾಯಂಕಾಲದ ಸಮಯ, ಅಂದ್ರೆ ಸೂರ್ಯ ಮುಳುಗುವಂತಹ ಅರ್ಧ ಗಂಟೆ ಮುಂಚೆ, ಅರ್ಧ ಗಂಟೆಯ ನಂತರ. ಅದನ್ನ ನಾವು ಮುಸ್ಸಂಜೆ ಅಂತಲೂ ಕೂಡ ಕರಿತೀವಿ. ಮುಸ್ಸಂಜೆ ಅಥವಾ ಗೋಧೂಳಿ ಸಮಯ ಅಂತಲೂ ಕರಿಬಹುದು. ಈ ಸಮಯದಲ್ಲಿ ಪೂಜೆಯನ್ನ ಮಾಡುವಂಥದ್ದು. ಅಂದ್ರೆ ನಾವು ಬೆಳಿಗ್ಗೆನೆ ಎದ್ದು ನಾವು ಪೂಜೆಯನ್ನ ಮಾಡ್ಕೋಬೇಕು. ಮತ್ತೆ ಸಾಯಂಕಾಲನೂ ಕೂಡ ನಾವು ಸ್ನಾನವನ್ನ ಮಾಡಬೇಕು. ಸ್ನಾನವನ್ನ ಮಾಡಿ ಬೆಳಿಗ್ಗೆಯಿಂದ ಉಪವಾಸವಿದ್ದು ಈ ಒಂದು ಪ್ರದೋಷ ಪೂಜೆಯನ್ನ ಮಾಡಬೇಕು. ಅಂದ್ರೆ ನಾವು ಮಡಿ ಬಟ್ಟೆಯನ್ನ ಉಟ್ಟು ಮತ್ತೆ ಸಾಯಂಕಾಲ ಸ್ನಾನವನ್ನ ಮಾಡಿ ಮಡಿ ಬಟ್ಟೆಯನ್ನ ಉಟ್ಟು ಬೆಳಿಗ್ಗಿಂದ ಸಾಯಂಕಾಲದವರೆಗೆ ಉಪವಾಸವಿದ್ದು ಮನೆಯಲ್ಲಿ ಶಿವಲಿಂಗ ಇದ್ರೆ ಶಿವಲಿಂಗಕ್ಕೆ ನಾವು ಪಂಚಾಮೃತದಿಂದ ಅಭಿಷೇಕವನ್ನ ಮಾಡಿ ನಾವು ಗೆಜ್ಜೆ ವಸ್ತ್ರವನ್ನ ಏರಿಸಿ ಹೂಗಳಿಂದ ಅಲಂಕಾರವನ್ನ ಮಾಡಿ ಬಿಲ್ವಪತ್ರೆಯನ್ನ ಇಟ್ಟು ದೀಪ ಧೂಪ ನೈವೇದ್ಯವನ್ನ ಮಾಡಿ ಅರ್ಚನೆಯನ್ನ ಮಾಡಿ ಮಹಾಮಂಗಳಾರತಿಯನ್ನ ಮಾಡಿ ನಾವು ನಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲ ಕಳೆದು ನಮ್ಮ ದಟ್ಟ ದಾರಿದ್ರ್ಯವೆಲ್ಲ ಕಳೆದು ನಮಗೆ ಒಂದು ಒಳ್ಳೆಯ ಜೀವನ ಸಿಗ್ಲಿ, ಸುಖ ಸಮೃದ್ಧಿ ಶಾಶ್ವತವಾಗಿ ನಮ್ಮ ಮನೆಯಲ್ಲಿ ನೆಲೆಸುವಂತೆ ಮಾಡು ಅಂತ ಹೇಳಿ ಶಿವನ ಹತ್ರ ಬೇಡ್ಕೊಂಡು ಶಿವಲಿಂಗವನ್ನ ಇಟ್ಟು ಪೂಜೆಯನ್ನ ಮಾಡಬೇಕು. ನಿಮ್ಮ ಮನೆಯಲ್ಲಿ ಬೆಳ್ಳಿ ಶಿವಲಿಂಗ ಏನಾದ್ರೂ ಇದ್ರೆ ಪೂಜೆಯನ್ನ ಮಾಡಿ, ಅಥವಾ ಮಣ್ಣಿನಿಂದಾದ್ರೂ ಸರಿ ಶಿವಲಿಂಗವನ್ನ ಮಾಡಿ ಪ್ರದೋಷ ಪೂಜೆಯನ್ನ ಮಾಡಬೇಕು. ಈ ರೀತಿ ಸರಳವಾಗಿ ನಾವು ಶನಿ ಪ್ರದೋಷ ಪೂಜೆಯನ್ನ ಮಾಡೋದ್ರಿಂದ ಶಿವನನ್ನ ಒಲಿಸಿಕೊಳ್ಳೋದ್ರಿಂದ ನಮ್ಮ ಜೀವನದಲ್ಲಿರುವಂತಹ ದಾರಿದ್ರ್ಯವೆಲ್ಲ ನಿವಾರಣೆ ಆಗುತ್ತೆ. ಹಾಗೆ ಜೀವನದಲ್ಲಿ ಸುಖ ಸಮೃದ್ಧಿ ಅಷ್ಟೈಶ್ವರ್ಯ ಅನ್ನೋದು ನಿಲ್ಲಿಸ್ತಾ ಬರುತ್ತೆ ಸ್ನೇಹಿತರೆ. ಹಾಗೆಯೇ ನಾವು ಯಾವ ಸಮಯದಲ್ಲಿ ಈ ಒಂದು ಪ್ರದೋಷ ಪೂಜೆಯನ್ನ ಮಾಡಬೇಕು ಅಂತ ನೋಡೋದಾದ್ರೆ 6:32 8:40 ಒಳಗಡೆ ಪೂಜೆಯನ್ನ ಮಾಡಬಹುದು. ತುಂಬಾ ಒಳ್ಳೆ ಫಲಗಳು ಸಿಗುತ್ತೆ ಈ ಸಮಯದಲ್ಲಿ ನಾವು ಪೂಜೆಯನ್ನ ಮಾಡೋದ್ರಿಂದ. ನಾವು ಪ್ರತಿ ಒಂದು ಮಾಸಕ್ಕೂ ಕೂಡ ತುಂಬಾನೇ ಪ್ರಾಮುಖ್ಯ ಕೊಡ್ತೀವಿ. ಅದರಲ್ಲೂ ಕೂಡ ಶ್ರಾವಣ ಮಾಸದಲ್ಲಿ ಹೆಚ್ಚಿನ ಒಂದು ಭಗವಂತನ ಪೂಜೆಗೆ ನಾವು ಪ್ರಾಮುಖ್ಯತೆಯನ್ನ ಕೊಡ್ತೀವಿ. ಶ್ರಾವಣ ಮಾಸದಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯನ್ನ ಪೂಜಿಸುವಂಥದ್ದು, ಹಾಗೆಯೇ ವಿಷ್ಣುವಿನ ಪೂಜೆ, ಲಕ್ಷ್ಮಿಯ ಪೂಜೆ, ಹಾಗೆಯೇ ಶಿವನನ್ನ ಪೂಜಿಸುವಂಥದ್ದು ಅತ್ಯಂತ ಶುಭ ಫಲಗಳನ್ನ ತಂದುಕೊಡುತ್ತೆ ಅಂತ ಹೇಳ್ತಾರೆ. ಅದರಲ್ಲೂ ಕೂಡ ಶನಿವಾರದ ದಿನ ಪ್ರದೋಷ ಪೂಜೆಯನ್ನ ಶ್ರದ್ಧಾ ಭಕ್ತಿಯಿಂದ ಮಾಡೋದ್ರಿಂದ ದಟ್ಟ ದಾರಿದ್ರ್ಯ ದೋಷವನ್ನ ಭಗವಂತ ದೂರ ಮಾಡ್ತಾನೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ. ಹಾಗಾಗಿ ಯಾರೆಲ್ಲ ನಮ್ಮ ಜೀವನದಲ್ಲಿ ಬರೀ ಕಷ್ಟಗಳೇ, ನಮ್ಮ ಮನೆಯಲ್ಲಿ ತುಂಬಾನೇ ಬಡತನ ಇದೆ, ಎಷ್ಟೇ ದುಡಿದ್ರೂ ಕೂಡ 1 ರೂಪಾಯಿ ಹಣಕಾಸು ನಮ್ಮ ಕೈಲಿ ನಿಲ್ತಿಲ್ಲ, ಬರೀ ಕಷ್ಟಗಳೇ ನೋಡ್ತೀವಿ ಜೀವನದಲ್ಲಿ ಅಂತ ಅನ್ನೋರು ನಾಳೆ ಶನಿ ಪ್ರದೋಷ ಪೂಜೆಯನ್ನ ಶ್ರದ್ಧಾ ಭಕ್ತಿಯಿಂದ ಮಾಡಿದ್ರೆ ಎಲ್ಲಾ ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ.
ಇನ್ನೊಂದು ಮುಖ್ಯವಾಗಿ ನೀವು ಗಮನದಲ್ಲಿ ಇಟ್ಕೋಬೇಕು. ನೀವು ಯಾವುದೇ ಪೂಜೆ, ವ್ರತ ಏನೇ ಮಾಡಲಿ ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ಮಾಡುವಂಥ ಪೂಜೆಗೆ, ಒಳ್ಳೆ ಸಮಯದಲ್ಲಿ ಮಾಡುವಂಥ ಪೂಜೆಗೆ ಖಂಡಿತವಾಗ್ಲೂ ಭಗವಂತ ಫಲ ಅನ್ನೋದನ್ನ ಕೊಟ್ಟೇ ಕೊಡ್ತಾನೆ. ಇವತ್ತು ನಿಮಗೆ ಫಲ ಸಿಗ್ದಲೇ ಇರ್ಬೋದು ಅಥವಾ ನಾಳೆ ಸಿಗ್ದಲೇ ಇರ್ಬೋದು. ಆದರೆ ಭಗವಂತನನ್ನ ಯಾರು ಒಳ್ಳೆ ಮನಸ್ಸಿನಿಂದ ಧ್ಯಾನವನ್ನ ಮಾಡಿ ಅವನ ಸೇವೆಯನ್ನ ಮಾಡ್ತಾರೋ ಅವರಿಗೆ ಕೊನೆಯಲ್ಲಿ ಖಂಡಿತವಾಗ್ಲೂ ಕೂಡ ಒಳ್ಳೆಯ ಸಮಯದಲ್ಲಿ ಒಳ್ಳೆಯ ಪ್ರತಿಫಲಗಳೇ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಶ್ರಾವಣ ಮಾಸದಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ ಪೂಜೆಯನ್ನ ಅರ್ಪಿಸಿ ಹಾಗೆಯೇ ಪ್ರದೋಷ ಪೂಜೆಯನ್ನ ಮಾಡಿ. ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು 4 ಜನಕ್ಕೆ ಶೇರ್ ಮಾಡಿ, ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ. ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ ಇರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿನ ನೋಡ್ತೀರಿ, ನಮಗೆ ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು.